ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮೈತ್ರಾ ರಾಜುಗೌಡ, ಸಣ್ಣ ಕೈಗಾರಿಕಾ ಸಚಿವರಾಗಿರುವಂಥ ರಾಜುಗೌಡ ಅವರ ಧರ್ಮಪತ್ನಿ. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ. ಸೊ ಮೇಡಮ್, ನಿಮ್ಮ ಕಡೆ ಒಂದು ಕಾಯಿ ಇದೇನೋ ಒಂದು ಘಟನೆ ಇದೆ, ಫನಿಸ್ಟ್ ಘಟನೆ ಇದೆ. ಸೊ ಅದನ್ನ ನೆನೆಸ್ಕೊಳ್ಳೋದಾದ್ರೆ ಏನು ಆ್ಯಕ್ಚುಲಿ ಅದು ಏನು ಮಾಡ್ತಾರಲ್ಲಿ? ಅದು ಮದುವೆ ಆದಮೇಲೆ ಕೈ ಕಟ್ತಾರೆ, ಅದು ಕಾಯಿ ಮದುಮಗನಿಗೆ ಕಟ್ತಾರೆ. ಅದನ್ನು ಕಿತ್ಕೊಂಡ್ರೆ ಅಂದರೆ ಸೊಸೆ ಆದ್ರೆ ಮಾವ, ನಮ್ಮ ತಮ್ಮ ಅಥವಾ ತಂಗಿ, ಅವ್ರಿಗೆ ಸೊಸೆ ಆಗ್ಬೇಕಲ್ಲ, ಅಳಿಯ ಸೊಸೆ ಅಥವಾ ಅಳಿಯ ಆ ಥರ. ಅವ್ರು ಕಿತ್ಕೊಂಡ್ರೆ ಅದನ್ನ ದುಡ್ಡು ಕೊಟ್ರೆ ಅದನ್ನ ಕೊಡ್ಬೇಕು, ಇಲ್ಲಾಂದ್ರೆ ಅದು ಕೊಡಂಗಿಲ್ಲ. ಮದುಮಗ ಅವರಿಗೆ ದುಡ್ಡು ಕೊಡ್ಬೇಕು. ಓಕೆ. ಇಲ್ಲ, ಮದುಮಗ ಅವ್ರಿಗೆ ಕೊಡ್ಬೇಕು. ತೆಂಗಿನಕಾಯಿ ಕಸ್ಕೊಂಡಿರ್ತಾರಲ್ಲ, ಅವ್ರಿಗೆ ಕೊಡ್ಬೇಕು. ಅದನ್ನೆಲ್ಲ ನಮ್ಮ ತಂಗಿ ಮಾಡಿದ್ರು. ನಿಮ್ಮ ಮದುವೆಲಿ ನಿಮ್ಮ ತಂಗಿ ಆ ಥರ ಮಾಡಿದ್ರು. ಮತ್ತೆ ಹಾಲಲ್ಲಿ ಉಂಗುರ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮದ್ವೆ ಆದ ತಕ್ಷಣ ಅದನ್ನೆಲ್ಲ ಹುಡ್ಕ್ಯಾಡಕ್ ಹಚ್ಚಿದ್ರು. ನಿಮ್ಮಲ್ಲಿ ಯಾರು ಗೆದ್ದಿದ್ರು? ಯಾರಿಗೆ ಸಿಕ್ಕಿತ್ತು ಉಂಗುರ? ಅವ್ರಿಗೆ ಸಿಕ್ಕಿತ್ತು. 3 ಸರ್ತಿ ಹಾಕ್ತಾರ, ಅದು 3 ಸರಿನೂ ಅವರೇ ಗೆದ್ರು. ಓಕೆ, ಹಂಗಂದ್ರೆ ಮನೇಲಿ ಅವ್ರು ಹೇಳ್ದಂಗೆ ನಡೆಯುತ್ತೆ ಅನ್ಸುತ್ತೆ. ಓಕೆ. ಸೊ ನಿಮ್ಮ ಕಡೆ ಮತ್ತೆ ಏನು ಶಾಸ್ತ್ರ ಇದೆ? ಅಂದ್ರೆ ಮದುವೆ ಆದ್ಮೇಲೆ ಏನು ಶಾಸ್ತ್ರ ಇದೆ? ಮೆರವಣಿಗೆ ಎಲ್ಲ ಮಾಡ್ತಾರೆ ಅಲ್ಲಿ. ಮದುವೆ ಆದ್ಮೇಲೆ ಮೆರವಣಿಗೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ದೇವಸ್ಥಾನಕ್ಕೆಲ್ಲ ಹೋಗಿ ಕಾಯಿ ಎಲ್ಲ ಕೊಟ್ಟು, ದೇವಸ್ಥಾನದಲ್ಲೇ ಆಗಿದ್ದು ಮದುವೆ, ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಮನೆಗೆ. ಈಗ ಮದುವೆ ಆದ ತಕ್ಷಣ ಈಗ ಬೆಂಗಳೂರಿಗೆ ಬಂದ್ರಿ, ಅಲ್ಲಿಯ ಭಾಷೆ, ಅಲ್ಲಿಯ ಒಂದು ಜನ, ಅಲ್ಲಿ ವಾತಾವರಣನೇ ಬೇರೆ, ಇಲ್ಲಿ ಬೆಂಗಳೂರು ಬೇರೆ. ಸೊ ನಿಮ್ಗೆ ಫಸ್ಟ್ ಏನಾದರೂ ಅನಿಸ್ತಾ, ಅಡ್ಜಸ್ಟ್ ಆಯ್ತಾ ಅಥವಾ ಖುಷಿ? ಆ ಥರ ಏನಿಲ್ಲ, ನಾವು ಮೊದಲೇ ಆ ಥರ ಇದೀವಿ, ಈಗಲೂ ಆ ಥರ ಅದೇ ಥರನೇ ಮಾತಾಡೋದು. ಇಲ್ಲೂ ಅದೇ ಭಾಷೆ, ಅದೇ ಊಟ ಎಲ್ಲ. ಓಕೆ. ನಿಮ್ಮ ಯಜಮಾನ್ರಿಗೆ ಯಾವುದು ತುಂಬ ಇಷ್ಟದ ಅಡಿಗೆ? ಆ ಕಡೆದ ಈ ಕಡೆದ? ಆ ಕಡೆದ ಇಷ್ಟ. ದಿನ ರೊಟ್ಟಿ ಆ ಥರ ಎಲ್ಲ ಅಡುಗೆ ಮಾಡ್ತೀರ? ಹಾಗಂದ್ರೆ ಎಲ್ಲ ಖಾರದ್ದು ಇಷ್ಟ ಅವರಿಗೆ, ನಮ್ಮ ಸೈಡ್ ಇದ್ದ. ನೀವು ನಿಮ್ಮ ಯಜಮಾನರು ಎಲ್ಲಾದರೂ ಟೂರ್ ಹೋಗಿರ್ಬೋದು ಅಥವಾ ತುಂಬ ಇಷ್ಟವಾಗಿರುವಂಥ ಪ್ಲೇಸ್ ನಿಮಗೆ ಯಾವುದು? ನಾವು ಔಟ್ ಆಫ್ ಹೋಗಿದ್ವಿ, ಆಸ್ಟ್ರೇಲಿಯಾಗೆ. ಅಲ್ಲಿ ಸಿಡ್ನಿ, ಮೆಲ್ಬೋರ್ನು, ಅಲ್ಲೆಲ್ಲ ಪ್ಲೇಸ್ ನೋಡ್ಕೊಂಡು ನ್ಯೂಜಿಲ್ಯಾಂಡಿಗೆ ಹೋದ್ವಿ. ಅಲ್ಲಿನೂ ಚೆನ್ನಾಗಿತ್ತು, ಅಲ್ಲೆಲ್ಲ ನೋಡ್ಕೊಂಡ್ವಿ. ನ್ಯೂಜಿಲ್ಯಾಂಡ್ ಇಷ್ಟ ಆಯ್ತು ನನಗೆ, ತುಂಬ ಇಷ್ಟ ಆಯ್ತಾ ನ್ಯೂಜಿಲ್ಯಾಂಡ್? ನಮ್ಮ ಮಗನ ಬರ್ಡೇನೂ ಅಲ್ಲೇ ಇತ್ತು. ಓಕೆ ಓಕೆ, ಅದಕ್ಕೆ ತುಂಬ ಖುಷಿ ಆಯ್ತು. ಹಾಗಂದ್ರೆ ತುಂಬ ಖುಷಿ ಆಯಿತು. ಸೊ ಅದ್ಬಿಟ್ರೆ ನಿಮಗೆ ತುಂಬ ಇಷ್ಟ ಯಾವುದು? ನಿಮ್ಮ ಊರು ಇಷ್ಟನಾ ಅಥವಾ ಬೆಂಗಳೂರು ಇಷ್ಟನಾ? ನಮಗೆ ನಮ್ಮೂರು ಇಷ್ಟ. ಊರು ಇಷ್ಟ. ನಿಮ್ಮ ಮದುವೆಯಲ್ಲಿ ಏನೇನೆಲ್ಲ ಐಟಮ್ಸ್ ಮಾಡಿಸಿದ್ರು? ಏನು ಅಡುಗೆ ಮಾಡಿಸಿದ್ರು? ಸ್ಪೆಷಲ್ ಏನು ಮಾಡಿಸಿದ್ರು? ತುಂಬ ಐಟಮ್ಸ್ ಮಾಡಿಸಿದ್ರು. ಅದರಲ್ಲಿ ಜನ ಜಾಸ್ತಿ ಇದ್ರಲ್ಲ, ಎಲ್ಲ ನಮ್ಮ ಕಾರ್ಯ ಎಲ್ಲ ಮುಗಿಯೋದಷ್ಟಿಗೆ 9 o'clock ಆಯ್ತು ರಾತ್ರಿ. ಅವರೆಲ್ಲ ಊಟ ಮಾಡಿಬಿಟ್ಟಿದ್ರು ಅಲ್ಲ ಜನ. ಅವ್ರು ನೋಡಿ ನಮ್ಗೆ ಹೊಟ್ಟೆ ತುಂಬ ಆಗಿತ್ತು. ಮನೆಗೆ ಬಂದು ಅಲ್ಲೇ ಇಬ್ಬರ ಜೊತೆಗೆ ಊಟ ಮಾಡಿದ್ವಿ. ಸೊ ಮದುವೆ ಊಟ ಮಾಡೋಕ್ಕಾಗಲಿಲ್ಲ, ನಿಮ್ಗೆ ಮನೆಗೆ ಬಂದು ಮನೇಲಿ ನಿಂತು ಅದು ಊಟ ಮಾಡಿದ್ರಿ? ಮನೇಲಿ ಬಂದು ಊಟ ಮಾಡಿದ್ವಿ. ನಿಮ್ಮ ಯಜಮಾನ್ರಿಗೆ ನಿಮ್ಮ ಅಡುಗೆ ಎಷ್ಟು ಮಟ್ಟಿಗೆ ಇಷ್ಟ? ನೀವು ಮಾಡಿದ್ದು ಯಾವ ಐಟಮ್ ಅವ್ರಿಗೆ ಭಾರಿ ಇಷ್ಟ? ಅವರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ನಾನ್ ವೆಜ್ ನಾನು ಮಾಡಿದ್ದು ಇಷ್ಟ. ಸೊ ನೀವು ಮದುವೆ ಆದಾಗ ಫಸ್ಟ್ ಹೊಸದ್ರಲ್ಲಿ ಇಬ್ಬರು ಎಲ್ಲಿಗೆ ಹೋಗಿದ್ರಿ? ಪಿಕ್ಚರ್ ಹೋಗಿದ್ರು ಅಥವಾ ಎಲ್ಲಾದರೂ ದೇವರ ಪ್ರವಾಸ ಹೋಗಿದ್ರು, ದೇವಸ್ಥಾನಕ್ಕೆ ಹೋಗಿದ್ರು, ಎಲ್ಲಿ ಹೋಗಿದ್ರಿ? ಅಲ್ಲೇ ಇದ್ವಲ್ಲ ಊರಲ್ಲಿ, ಇನ್ನ MLA ಇರಲಿಲ್ಲ ಅವಾಗ. ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ಬೆಂಗಳೂರಿಗೆ. ಬಂದು ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಫಿಲ್ಮಿಗೆ ಹೋಗಿದ್ವಿ. ಫಿಲ್ಮಿಗೆ ಹೋಗಿ. ಹೌದಾ? ಸೊ ಯಜಮಾನ್ರು ಇವಾಗ ಬ್ಯುಸಿ ಇರ್ತಾರೆ, ಮೊದಲು ಅಷ್ಟು ಬ್ಯುಸಿ ಇರ್ತಿರ್ಲಿಲ್ಲ. ಸೊ ಏನು ಅನ್ಸುತ್ತೆ ನಿಮಗೆ? ಅವರು ಇವಾಗಲೂ ಬ್ಯುಸಿ ಇರ್ತಾರೆ, ಬೋರ್ ಆಗುತ್ತಾ ಅಥವಾ ಖುಷಿ ಆಗುತ್ತಾ? ಯಜಮಾನ್ರು ಇವಾಗಲೂ ಒಂದು ಒಳ್ಳೆ ಏನೋ ಕೆಲಸ ಮಾಡ್ತಿರ್ತಾರಲ್ಲ. ಬೋರ್ ಆಗುತ್ತೆ ಒಂದು ಸ್ವಲ್ಪ, ತುಂಬ ಖುಷಿನೂ ಆಗುತ್ತೆ. ಅಲ್ಲೆಲ್ಲ ಜನಕ್ಕೆ ಸಹಾಯ ಮಾಡ್ತಾರಲ್ಲ, ಎಲ್ಲ ಹೆಲ್ಪ್ ಆಗುತ್ತೆ ಅವರಿಗೂ. ಓಕೆ. ಈಗಲೂ ಫಿಲ್ಮ್ಗೆಲ್ಲ ಹೋಗ್ತೀರಾ ಯಜಮಾನ್ರ ಜೊತೆಗೆ? ಹಾಂ, ಹೋಗ್ತೀವಿ. ಮಗನ ಜೊತೆ ಅಲ್ಲಿ ಸಂಡೇ ಹೋಗ್ತೀವಿ. ಓಕೆ. ಸಿಗೋ ಸ್ವಲ್ಪ ಒಂದು ದಿವಸ ಬಿಡುವಿನ ವೇಳೆಯಲ್ಲಿ ಹೆಂಗೆ ಕಳೀತಾರೆ ಅವರು? ಯಾರ ಜೊತೆ ಹೆಚ್ಚಾಗಿ ಕಳೆಯೋಕೆ ಇಷ್ಟಪಡ್ತಾರೆ ಯಜಮಾನ್ರು? ಅವನ ಮಗನ ಜೊತೆ. ಹೌದಾ? ಮಗ ಅಂದರೆ ತುಂಬ ಇಷ್ಟ? ತುಂಬ ಇಷ್ಟ ಅವರಿಗೆ. ಏನು ಮಾಡ್ತಾರೆ ಮಗ ಜೊತೆ? ಹೊರಗಡೆ ಹೋಗ್ತಾರಾ ಅಥವಾ ಇಲ್ಲಿ ಆಟ ಆಡ್ಕೊಂಡು ಮನೇಲಿ ಇರ್ತಾರಾ? ಮಾಲಿಗೆಲ್ಲ ಹೋಗ್ತಾರೆ, ಅಲ್ಲೆಲ್ಲ ಹೋಗಿ ಟಾಯ್ಸ್ ಎಲ್ಲ ತೊಗೊಂಬರ್ತಾರೆ. ನಿಮ್ಮ ಯಜಮಾನ್ರ ಯಾವ ಗುಣ ನಿಮ್ಗೆ ತುಂಬ ಇಷ್ಟ? ಅವ್ರಿಗೆ ನೋಡಿ ತುಂಬ ಹೊರಗಿಂದೆಲ್ಲ ಟೆನ್ಷನ್ ಇರುತ್ತೆ, ಅಲ್ಲಿ ಊರಿಂದ ಅದು ಎಲ್ಲ ಇರುತ್ತೆ. ಮನೆಗೆ ಬಂದು ತಕ್ಷಣ ನಗ್ನಗ್ತಾ ಇರ್ತಾರೆ. ಒಂದಿನ ಟೆನ್ಷನ್ ಇರಲಿ ಕೊಡಲ್ಲ. ಕೊಡಲ್ಲ. ಮಗನ ಜೊತೆ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ರಾಜಕೀಯ ಜಂಜಾಟ ಟೆನ್ಷನ್ ಮನೆಗೆ ತಗೊಂಬರಲ್ಲ, ಏನು ತಗೊಂಬರಲ್ಲ. ಓಕೆ. ಮತ್ತೆ ಯಜಮಾನ್ರು ನಿಮಗೆ, ನೀವು ನಿಮ್ಮ ಯಜಮಾನ್ರು ತುಂಬ ಜೊತೆಯಾಗಿ ಇರಬೇಕು, ಮತ್ತು ಆಮೇಲೆ ಹಿಂಗೆ ನಾನು ಹೋಗ್ಬೇಕು, ನಾನು ಯಜಮಾನ್ರು ಯಾವಾಗಲೂ ಬ್ಯುಸಿ ಆಗಿರಬಾರ್ದು, ಅಟ್ಲೀಸ್ಟ್ ನಮ್ಮ ಜೊತೆ ಕಾಲ ಕಳಿಬೇಕು ಅಂತ ಯಾವಾಗಾರು ಅನಿಸಿದೆಯಾ ನಿಮಗೆ? ಇಲ್ಲ, ಆ ಥರ ಏನು ಅನಿಸಿಲ್ಲ. ಅವ್ರು ಬಂದಿದ್ದೆ ಅದರ್ಲಿಂದಲ್ಲ, 4 ಜನಕ್ಕೆ ಸಹಾಯ ಮಾಡಲಿ, 4 ಜನಕ್ಕೆ ಒಳ್ಳೇದಾಗಲಿ ಅಂತ ಅವರು ಎಲ್ಲ ಅಷ್ಟು ಶ್ರಮ ಪಡ್ತಾರೆ. ಆಲ್ ದಿ ಬೆಸ್ಟ್. ನಿಮ್ಮ ದಾಂಪತ್ಯ ಇದೇ ರೀತಿ ಇರಲಿ, ಚೆನ್ನಾಗಿರಲಿ, ಆಮೇಲೆ 100 ಕಾಲ ಸುಖವಾಗಿ ಹಿಂಗೆ ಮಾಡಲಿ, ಸಂತೋಷವಾಗಿರಿ ಅಂತ ನಿಮ್ಗೆ ಹೇಳ್ತಾ
ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ಸ್ ರೀ ನಿಮಗೂ. ಓಕೆ ಮೇಡಮ್, ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮೈತ್ರಾ ರಾಜುಗೌಡ ಸಣ್ಣ ಕೈಗಾರಿಕಾ ಸಚಿವರಾಗಿರುವಂಥ ರಾಜುಗೌಡ ಅವರ ಧರ್ಮಪತ್ನಿ ತಮ್ಮ 10 ವರ್ಷಗಳ ಹಿಂದಿನ ಮದುವೆಯ ಮಧುರ ಕ್ಷಣವನ್ನು, ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇದೇ ರೀತಿ ಮುಂದಿನ ವಾರ ಕೂಡ ಮತ್ತೊಬ್ಬ ಸೆಲೆಬ್ರಿಟಿಯೊಂದಿಗೆ ಅವರ ಮದುವೆಯ ಮಧುರ ನೆನಪುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀವಿ. ಸೊ ನಾಳೆ ಸುಹಾಸಿನಲ್ಲಿ ಮತ್ತೆರಡು ಹೊಸ ವಿಷಯಗಳೊಂದಿಗೆ ಭೇಟಿಯಾಗ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.